श्रीगुरुभ्यो नमः। कान्ताय कल्याणगुणैकधाम्नेन वद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ ಸುಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 25ನೇ ಶ್ಲೋಕ. ಕಮಲಾ ಕಮಲಾಸನಾನಿಲೈರ್ವಿಹಗಾಹೀಂದ್ರ ಶಿವೇಂದ್ರ ಪೂರ್ವಕೈಃ ಪದಪದ್ಮರಜೋಸ್ಯ ಧಾರಿತಂ ಶಿರಸಾ ಹಂತ ವಹಾಮ್ಯಹಂ ಮುಹುಃ. ಕಮಲಾ ಕಮಲಾಸನಾನಿಲೈಃ ವಿಹಗಾಹೀಂದ್ರ ಶಿವೇಂದ್ರ ಪೂರ್ವಕೈಃ ಪದಪದ್ಮರಜಃ ಅಸ್ಯ ಧಾರಿತಂ ಶಿರಸಾ ಹಂತ ವಹಾಮಿ ಅಹಂ ಮುಹುಃ. ಕಮಲಾ ಕಮಲಾಸನ ಅನಿಲ ವಿಹಗ ಅಹಿ ಇಂದ್ರ ಶಿವ ಇಂದ್ರ ಅಹೀಂದ್ರ ಶಿವ ಇಂದ್ರ ಅಂತ ಪದ ನೋಡಿ, ದೊಡ್ಡ ಪದ. ಅಂದ್ರೆ ಈ ವೇದವ್ಯಾಸರ ಪಾದ ಧೂಳಿಯನ್ನ ಯಾರ್ಯಾರು ಧರಿಸ್ತಾರೆ ಹಾಗೆಂದ್ರೆ ಶಿರಸಾಧಾರಿತಂ, ಈ ಪರಮಾತ್ಮನ ಪಾದ ಧೂಳಿಯನ್ನ ಶಿರಸಾ ಧಾರಣೆ ಮಾಡ್ತಾರೆ. ಯಾರ್ಯಾರು? ಕಮಲ ಅಂದ್ರೆ ಲಕ್ಷ್ಮೀದೇವಿ, ಕಮಲಾಸನ ಅಂದ್ರೆ ಕಮಲದಲ್ಲಿ ಕುಳಿತವರು ಯಾರು? ಬ್ರಹ್ಮದೇವರು. ಕಮಲಾಸನ ಅಂದ್ರೆ ಬ್ರಹ್ಮದೇವರು. ಅನಿಲ ಅಂದ್ರೆ ವಾಯುದೇವರು. ವಿಹಗ ಹಾಗಂದ್ರೆ ಗರುಡ ದೇವರು. ವಿಹಗ ಅಹೀಂದ್ರ ಅಂದ್ರೆ ಸರ್ಪಗಳ ಹೊಡೆಯ ಅಂತ ಅರ್ಥ, ಶೇಷದೇವರು. ಶಿವ ಅಂದ್ರೆ ರುದ್ರದೇವರು. ಇಂದ್ರ ಅಂದ್ರೆ ದೇವೇಂದ್ರ. ಇವೇ ಮೊದಲಾದ ಎಲ್ಲಾ ದೇವತೆಗಳು, ಋಷಿಗಳು, ಗಂಧರ್ವರು, ಸಜ್ಜನರು ಕೂಡ ಪರಮಾತ್ಮನ ಪಾದಧೂಳಿಯನ್ನ ಶಿರಸ ಧರಿಸ್ತಾರೆ. ಅಂತ ಪಾದಧೂಳಿಯನ್ನ ಮುಹುಹು ವಹಾಮಿ, ಮತ್ತೆ ಮತ್ತೆ ನಾನು ಧರಿಸ್ತೇನೆ ಹಾಗೆ ಅಂತ. ಅಂತ ಹರ್ಷೆ, ಅದೇನೋ ಕಾಟಾಚಾರಕ್ಕೆ ತೋರ್ಪಡಿಗೆಗೆ ಮಾಡೋದಲ್ಲ, ಮನಃಪೂರ್ವಕವಾಗಿ ಸಂತೋಷದಿಂದ ನಾನು ಅದನ್ನ ಧರಿಸ್ತೇನೆ ಹಾಗೆ ಅಂತ. ಅಂತ ಹರ್ಷೆ ಅನುಕಂಪಾಯಾಮ್ ವಾಕ್ಯಾರಂಭ ವಿಷಾದಯೋ ಇತ್ಯಮರಃ. ಅದರಿಂದ ಇಷ್ಟು ತನಕ ಶರೀರದ ಒಂದು ವರ್ಣನೆಯನ್ನ ಮಾಡಿ, ಈಗ ಪರಮಾತ್ಮನ ಪಾದಧೂಳಿಯ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪಾದಧೂಳಿಯಿಂದ ಪ್ರಾರಂಭ ಮಾಡಿ ಜಟಾ ಪರ್ಯಂತ ಒಂದೊಂದೇ ಅವಯವವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಪಾದದ ವರ್ಣನೆ ಮಾಡಿದ್ದಾರೆ. ಪಾದಧೂಳಿ ಭಾರಿ ಶ್ರೇಷ್ಠವಾದದ್ದು, ಎಲ್ಲಾ ದೇವತೆಗಳು ಧರಿಸತಕ್ಕದ್ದು. ಅಂತ ಪಾದಧೂಳಿಯನ್ನು ನಾನು ಕೂಡ ಧರಿಸ್ತೇನೆ ಹಾಗೆ ಅಂತ. ಪ್ರಣಮಾಮಿ ಪದದ್ವಯಂ ವಿಭೋರ್ ಧ್ವಜವಜ್ರಾಂಕುಶ ಪದ್ಮಚಿನ್ನವತ್ ನಿಜಮಾನಸರಾಗಪೀಡನಾತ್ ಅರುಣೀಭೂತಮಿವಾರುಣಂ ಸ್ವಯಂ. ಪ್ರಣಮಾಮಿ ಪದದ್ವಯಂ ವಿಭೋಹೋ ಧ್ವಜವಜ್ರಾಂಕುಶ ಪದ್ಮಚಿನ್ನವತ್ ನಿಜಮಾನಸರಾಗಪೀಡನಾತ್ ಅರುಣೀಭೂತಂ ಇವ ಆರುಣಂ ಸ್ವಯಂ. ಪರಮಾತ್ಮನ ಪಾದದ ವರ್ಣನೆ. ಪರಮಾತ್ಮನ ಪಾದದಲ್ಲಿ ಪಾದ ತಲದಲ್ಲಿ ಅನೇಕ ಚಿಹ್ನೆಗಳು ಇರುತ್ತದೆ ಅಂತ. ಯಾವ್ಯಾವುದು? ಧ್ವಜ ವಜ್ರ ಅಂಕುಶ ಪದ್ಮ. ಧ್ವಜ ವಜ್ರಾಂಕುಶ ಪದ್ಮ ಚಿನ್ನವತ್ ಚಿನ್ನಾನಿ ತಾನಿ ಸಂತಿ ಅಂತಹ ಚಿಹ್ನೆಗಳು ಇರುತ್ತವೆ ಹಾಗೆ ಅಂತ. ಮತ್ತು ಪಾದ ಹೇಗಿದೆ? ಸ್ವಯಂ ಅರುಣಂ. ನಾವು ನೋಡಿದ್ದೀವಿ ನೋಡಿ, 32 ಲಕ್ಷಣ ಅಂತ ನಾವು ಹಿಂದೆ ಕೇಳಿದ್ದೀವಿ. ಅದರಲ್ಲಿ ಪಾದ ತಳ ಹೇಗಿರ್ಬೇಕು ಅಂದ್ರೆ ಕೆಂಪಾಗಿರ್ಬೇಕಂತ. ಹಸ್ತತಳ, ಪಾದತಳ, ಕಣ್ಣಿನ ತುದಿ ಭಾಗ ಇವೆಲ್ಲ ಕೆಂಪಾಗಿರ್ಬೇಕು ಹಾಗೆ ಅಂತ. ಅದು 32 ಲಕ್ಷಣದಲ್ಲಿ ಸೇರ್ತದೆ. ಅಲ್ಲಿ ವೇದವ್ಯಾಸರ ಪಾದ ಹಾಗೆ ಇತ್ತಂತ, ಭಾರಿ ಕೆಂಪು ಇರುತ್ತದಂತ. ಇಲ್ಲಿ ಕವಿಗಳು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ, ಯಾಕೆ ಕೆಂಪಾಯ್ತದು ಹಾಗೆ ಅಂತ. ಯಾಕೆಂದ್ರೆ ಈ ಪರಮಾತ್ಮನ ಭಕ್ತರು ಇದ್ದಾರೆ ನೋಡಿ, ಅವರು ಈ ದೇವರ ಪಾದ ಚಿಂತನೆ ಮಾಡ್ತಾ ಇದ್ದಾರೆ, ಪಾದ ಸೇವನೆ ಮಾಡ್ತಾ ಇದ್ದಾರೆ. ಮಾಡಿ ಮಾಡಿ ಏನಾಯ್ತು, ಅವರ ಮನಸ್ಸಿನಲ್ಲಿ ಇದ್ದ ರಜೋಗುಣ ಅದು ಕೆಂಪು ಬಣ್ಣ ಅಂತ ಹೇಳ್ತಾರೆ. ರಜೋಗುಣ ಕೆಂಪು, ತಮಸ್ಸು ಕಪ್ಪು, ಸತ್ವ ಬಿಳಿದು. ಬಿಳಿ ಕೆಂಪು ಬಣ್ಣ, ಬಿಳಿ ಕೆಂಪು ಕಪ್ಪು ಅಂತ ಸತ್ವಗುಣ, ರಜೋಗುಣ, ತಮಗುಣದ ಕಲರ್ಸ್ ಇದು. ಆ ರಜೋಗುಣವನ್ನು ತೆಗೆದು ಪರಮಾತ್ಮ, ಯಾಕೆ ಅವರ ಹೃದಯದಲ್ಲಿ ಪಾದ ಸ್ಮರಿಸಿಕೊಂಡು ಇರ್ತಾರೆ, ಪಾದ ಸ್ಪರ್ಶ ಆಗ್ತದೆ ಹೃದಯಕ್ಕೆ ಸ್ಪರ್ಶ ಆಗ ಹೃದಯದಲ್ಲಿ ಇದ್ದ ಮಲ ಅಂದ್ರೆ ರಜಸ್ಸು, ಅದು ಕೆಂಪು.
ಅದರಿಂದ ಪಾದ ಅಷ್ಟು ಕೆಂಪಾಯಿತು. ಹಾಗೆ ಭಕ್ತರ ಮನಸ್ಸಿನಲ್ಲಿ ಇರುವ ರಜಸ್ಸನ್ನ ತೆಗೆದಿದ್ದರಿಂದ ಕೆಂಪಾಯಿತು ಅಂತ ಹೇಳ್ತಾರೆ. ಅರುಣೀಭೂತಂ ಇವ, ಅದರಿಂದ ಕೆಂಪಾಯಿತೋ ಏನೋ ಹಾಗೆ ಅಂತ. ಅಂದರೆ ಅಭಿಪ್ರಾಯ ಏನು? ಭಗವಚ್ಚರಣಾರವಿಂದಂ ಪಶ್ಯತಾಂ ಹಿ ಮಾನಸೋ ರಾಗೋ ನಿವರ್ತತೆ. ಪರಮಾತ್ಮನ ಪಾದಾರವಿಂದವನ್ನ ನೋಡ್ತಾ ಇದ್ರೆ ಮನಸ್ಸಿನಲ್ಲಿ ಇರತಕ್ಕ ರಜಗಳು ಅಂದ್ರೆ ಕೊಳೆಗಳು ಅದು ದೂರ ಹೋಗ್ತದೆ. ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ, ಹಾಗೆ ಅಂತ ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮ ಹೇಳಿದ್ದಾನೆ. ಸ್ವತಃ ಏವ ಅರುಣಸ್ಯ ನಿಜಮಾನಸ ರಾಗಪೀಡದ ಅರುಣೀಭೂತತ್ವಂ ಉತ್ಪ್ರೇಕ್ಷ್ಯತೆ. ಆದರೆ ವಾಸ್ತವಿಕವಾಗಿ ಏನದು? ಅದೇನೋ ಪರಮಾತ್ಮನ ಭಕ್ತರ ತಮ್ಮ ಪಾದ ಚಿಂತನೆ ಮಾಡ್ತಾರೆ ಅದರಿಂದ ಆಯಿತು ಅಂತ ವಾಸ್ತವಿಕವಾಗಿ ಅಲ್ಲ. ಅದು ಸ್ವಾಭಾವಿಕವಾಗಿಯೇ ಪರಮಾತ್ಮನ ಪಾದ ತಳ ಕೆಂಪಾಗಿ ಇರುತ್ತದೆ. ಅದು ಸಾಮುದ್ರಿಕ ಲಕ್ಷಣ ಹಾಗೆ ಇರೋದು. ಕವಿಗಳು ಉತ್ಪ್ರೇಕ್ಷೆ ಮಾಡ್ತಾರೆ ಅಂತ ಅರ್ಥ. ಶ್ರೀ ವೇದವ್ಯಾಸಸ್ಯ ಪದದ್ವಯಂ ಪ್ರಣಮಾಮಿ. ಅಂತಹ ವೇದವ್ಯಾಸರ ಎರಡು ಪಾದಯುಗಳ ಅಂದ್ರೆ ಎರಡು ಪಾದಗಳನ್ನು ಕೂಡ ಪದದ್ವಯಂ ಪ್ರಣಮಾಮಿ ನಮಸ್ಕಾರ ಮಾಡುತ್ತೇನೆ. ಹಾಗೆಂತ ಇಲ್ಲಿ ಇನ್ನೊಂದು ವಿಚಾರ ಇದೆ. ಪರಮಾತ್ಮನ ಪಾದದಲ್ಲಿ ಧ್ವಜ, ವಜ್ರ, ಅಂಕುಶ, ಪದ್ಮ ಇವುಗಳನ್ನ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಒಂದು ಫಲ ಇದೆ ಅಂತಾರೆ. ಧ್ವಜದ ಚಿಹ್ನೆ, ಪರಮಾತ್ಮನ ಪಾದದಲ್ಲಿ ಧ್ವಜ ಇದೆ ಅಂತ ಚಿಂತನೆ ಮಾಡಿದರೆ ಏನಾಗ್ತದೆ? ಧ್ವಜ ಎಲ್ಲಿರುತ್ತದೆ ಹೇಳಿ? ಎತ್ತರದಲ್ಲಿ ಇರ್ತದೆ. ಅದೇ ತರ ನಮ್ಮನ್ನು ಕೂಡ ದೇವರು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ. ಪರಮಾತ್ಮನ ಪಾದದಲ್ಲಿ ಧ್ವಜ ಇದೆ ಅಂತ ಚಿಂತನೆ ಮಾಡಿದರೆ ಧ್ವಜ ಹೇಗೆ ಮೇಲಕ್ಕೆ ಇರುತ್ತದೋ, ಧ್ವಜ ಅಂದ್ರೆ ಫ್ಲಾಗ್, ಅದೇ ತರ ನಾವು ಕೂಡ ಮೇಲಕ್ಕೆ ನಮ್ಮನ್ನ ಉನ್ನಯತಿ ಅಂತ ಹೇಳ್ತಾರೆ ನೋಡಿ, ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತು ವಜ್ರ ಅಂದ್ರೆ ಏನು? ವಜ್ರಾಯುಧ. ಪರಮಾತ್ಮನ ಪಾದ ತಲದಲ್ಲಿ ವಜ್ರಾಯುಧವನ್ನು ನಾವು ವಜ್ರಾಯುಧದ ಚಿಹ್ನೆಯನ್ನ, ವಜ್ರಾಯುಧ ಇಲ್ಲ ಅಲ್ಲಿ, ವಜ್ರಾಯುಧದಂತೆ ಒಂದು ಚಿಹ್ನೆ ಇದೆ ಪಾದದಲ್ಲಿ, ಅದನ್ನು ಚಿಂತನೆ ಮಾಡಿದರೆ ನಮ್ಮ ಪಾಪಗಳೆಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ. ವಜ್ರಾಯುಧ ಮಾಡೋದೇ ಅದು, ಪುಡಿ ಪುಡಿ ಮಾಡೋದಲ್ವೇ? ಅದೇ ತರ ನಮ್ಮ ಮನಸ್ಸಿನಲ್ಲಿ ಇರತಕ್ಕ ಪಾಪಗಳು ಕೂಡ ಪುಡಿ ಪುಡಿ ಆಗ್ತದೆ. ಧ್ವಜ, ವಜ್ರ, ಅಂಕುಶ. ಅಂಕುಶ ಅಂದ್ರೆ ಆನೆ ಮದ ಏರಿದಾಗ ಅದೊಂದು ಆಯುಧ, ಅದರಿಂದ ಆ ಮದವನ್ನ ನಿಗ್ರಹ ಮಾಡ್ತಾರೆ, ಮಾವುತ. ಅದೇ ತರ ನಮ್ಮ ಇಂದ್ರಿಯಗಳು, ಅದು ಒಂದೊಂದು ಆನೆ ಇದ್ದಾಗೆ ಅದು ಕೂಡ. ಆ ಇಂದ್ರಿಯಗಳಿಗೆ ಮನಸ್ಸಿನಲ್ಲಿ ಮದ ಬರುತ್ತದೆ, ನಮಗೂ ಕೂಡ. ನಾನೇ ದೊಡ್ಡವ, ಅನೇಕ ಅಷ್ಟಮದ ಅಂತ ಹೇಳ್ತಾರೆ ನೋಡಿ. ಧನಮದ, ಯೌವನ ಮದ, ಸೌಂದರ್ಯ ಮದ, ಆಯುಷ್ಯ ಮದ, ಕುಲ ಮದ, ನಾನಾ ವಿಧವಾದ ಮದಗಳು ಬರುತ್ತದೆ. ಅದಕ್ಕೆಲ್ಲವನ್ನು ಕೂಡ ಅಂಕುಶ ಹಾಕಬೇಕು. ಆ ಮದಭರಿತವಾದ ಆನೆ ಒಂದೊಂದು ಕೂಡ ಅದಕ್ಕೆ ಅಂಕುಶ ಹಾಕಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು. ಇಂದ್ರಿಯ ನಿಗ್ರಹ ಮಾಡಬೇಕು ಅಂದ್ರೆ ಪರಮಾತ್ಮನ ಪಾದದಲ್ಲಿ ಆ ಅಂಕುಶವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಪದ್ಮಂ, ಪರಮಾತ್ಮನ ಪಾದದಲ್ಲಿ ಪದ್ಮ ಅಂದ್ರೆ ಲಕ್ಷ್ಮಿಯ ಸಾಂಕೇತಿಕ. ಅದರಿಂದ ಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂದ್ರೆ ಪರಮಾತ್ಮನ ಪಾದದಲ್ಲಿ ಪದ್ಮವನ್ನು ಚಿಂತನೆ ಮಾಡಿ ಅಂತ. ಕೈಯಲ್ಲಿ ಪದ್ಮ ಇಟ್ಕೊಂಡಿದ್ದಾನೆ, ಅದೂ ಹೌದು, ಪಾದದಲ್ಲೂ ಕೂಡ ಪದ್ಮದ ಚಿಹ್ನೆ ಇದೆ, ಅದನ್ನು ಕೂಡ ಧ್ಯಾನ ಮಾಡಬೇಕು ಅಂತ. ಪರಮಾತ್ಮನ ಪಾದ ತಲದ ಚಿಂತನೆ ಇದು ನೋಡಿ, ನಮಗೆ ತುಂಬಾ ಸಾಧನೆಗೆ ಉಪಯುಕ್ತವಾದ ಒಂದು ಕ್ರಿಯೆ ಇದು. ಮಾಡಬೇಕು ಸರಿಯಾಗಿ ನಾವು. ಧ್ವಜವಜ್ರ ಅಂಕುಶ ಪದ್ಮ ಚಿಹ್ನೆ, ಈ ರೀತ ಒಂದೊಂದು ಚಿಹ್ನೆ, ಇನ್ನು ಅನೇಕ ಚಿಹ್ನೆಗಳು ಇದೆ, 4 ಹೇಳಿದ್ದಾರೆ ಇಲ್ಲಿ. ಆ ಚಿಹ್ನೆಗಳನ್ನ ಸ್ಮರಿಸಿದ್ರೆ ಸಾಕು, ಅದಕ್ಕೆ ಒಂದು ವಿಶೇಷ, ಒಂದೊಂದಕ್ಕೂ ಒಂದೊಂದು ವಿಶೇಷ ಫಲ. ಅದರಿಂದ ನಾವು ಮನೆಯಲ್ಲಿ ವಿಷ್ಣುಪಾದ ಇದೆ ನೋಡಿ, ವಿಷ್ಣುಪಾದ ತೆಗೆದು ನೋಡಿ ಎಷ್ಟು ಚಿಹ್ನೆಗಳು ಇರುತ್ತದೆ ಪರಮಾತ್ಮನದ್ದು. ಹಾಗೆ ಅಂತ ವಿಷ್ಣುಪಾದವನ್ನು ಇಟ್ಟು ನಾವು ಪರಮಾತ್ಮನ ಪೂಜೆ ಮಾಡಿದರೆ ಪ್ರತಿನಿತ್ಯ ಎಷ್ಟು ಅದರಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿದರೆ ಎಷ್ಟು ಅನುಗ್ರಹ ಮಾಡ್ಲಿಕ್ಕಿಲ್ಲ ದೇವರು, ಹಾಗೆ ಅಂತ. ಅದರಿಂದ ದೇವರ ಪೂಜೆ ಮಾಡುವಾಗ ಒಂದ್ಸಲ ತೆಗೆದು ನೋಡೋದು ವಿಷ್ಣುಪಾದದಲ್ಲಿ ಏನೇನು ಚಿಹ್ನೆಗಳಿದೆ, ಹಾಗೆ ಒರೆಸಿಟ್ಟು ಬಿಡೋದಷ್ಟೆ. ಅಷ್ಟೇ ಸಾಧನೆ. ನಮ್ಮಿಂದ ಇನ್ನೇನ್ ಮಾಡಕ್ಕಾಗ್ತದೆ ಹೇಳಿ ನೋಡಿ. ದೇವರ ಚಿಂತನೆ ಈ ರೀತಿಯಾಗಿ ಮಾಡಬೇಕು ಅಂತ ನಮಗೆ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ನನು ಕೇವಲಮೇವ ವೈಷ್ಣವಂ ಶ್ರಿತವಂತಃ ಪದಮಾತ್ಮರೋಚಿಷಾ
ತಮಸೋಪ್ಯುಭಯಸ್ಯ ನಾಶಕ ವಿಜಯಂತೆ ನಖರಾನವಂ ರವಿಂ. ಕೇವಲಂ ಮುಖ್ಯತಃ ವಿಷ್ಣೋಃ ಪದಂ ವಿಷ್ಣುಪದಂ ಯೋಗಸಿದ್ಧಿಂ ಇತಿ ಭಾವಃ. ವೈಷ್ಣವಂ ವಿಷ್ಣು ಸಂಬಂಧಿ ಪದಂ ಚರಣಂ ಶ್ರಿತವಂತಹ ಆಶ್ರಿತಾಃ. ವೇದವ್ಯಾಸರ ಪಾದದ ಉಗುರು ಇದೆ ನೋಡಿ, ಪಾದದ ಉಗುರು ಅದು ಕೂಡ ಕೆಂಪಾಗಿರಬೇಕು ಅಂತ ಹೇಳ್ತಾರೆ. ನೂತನಂ ಉದ್ಯಂತಂ ಇವ ಸೂರ್ಯಂ, ಉದಯಿಸುವ ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಯಾರು ಯಾವ ವೈಷ್ಣವರು ಈ ವೇದವ್ಯಾಸರ ಪಾದದ ಉಗುರಿನ ಚಿಂತನೆ ಮಾಡ್ತಾರಲ್ಲ, ಶ್ರಿತವಂತಹ ಆಶ್ರಯಿಸಿ ಇದ್ದಾರೆ, ಅವರು ಆತ್ಮರೋಚಿಷ ಆತ್ಮಾನಂ ಸ್ವೇಷಾಂ ರೋಚಿಷ, ತಮ್ಮ ಮನಸ್ಸಿನಲ್ಲಿ ಇರುವ ಅಂಧಕಾರವನ್ನ ಕಳೆದುಕೊಂಡು ಎರಡು ವಿಧವಾದ ತಮಸ್ಸು, ಅಂಧಕಾರ ಮತ್ತು ಅಜ್ಞಾನ ಎರಡನ್ನು ಕೂಡ ಕಳಕೊಂಡು ಅದನ್ನು ನಾಶ ಮಾಡುವ ಸಾಮರ್ಥ್ಯ ಆ ಉಗುರಿಗೆ ಇದೆ. ಉಗುರಿನಲ್ಲಿ ಬೆಳಕು ಬರ್ತಾ ಇದೆ, ಪ್ರಕಾಶಮಯವಾಗಿ ಇರುತ್ತದೆ. ನಾಶಕಾಹ ಅಂತ ಹೇಳ್ತಾರೆ. ಉಭಯಸ್ಯ ತಮಸಃ ನಾಶಕಾಹ, ಎರಡು ವಿಧವಾದ ತಮಸ್ಸನ್ನು ನಾಶ ಮಾಡುತ್ತದೆ. ಅದೇನು ಎರಡು ವಿಧವಾದ ತಮಸ್ಸು ಅಂದರೆ ಯಾವುದು? ಹೊರಗಿರತಕ್ಕ ಅಂಧಕಾರ ಒಂದು, ಒಳಗಿರತಕ್ಕ ಅಜ್ಞಾನ ಒಂದು. ಹೊರಗೂ ಅಂಧಕಾರ ಇದೆ, ಅದನ್ನು ನಾಶ ಮಾಡತಕ್ಕದ್ದು. ರವಿಸ್ತು ಬಾಹ್ಯಮೇವ ತಮೋ ನಿರಾಕರೋತಿ, ಸೂರ್ಯನಾದರೂ ಹೊರಗಿರುವ ಅಂಧಕಾರವನ್ನಷ್ಟೇ ನಿರಾಕರಣೆ ಮಾಡ್ತಾನೆ. ಸೂರ್ಯೋದಯ ಆಯಿತು, ಹೊರಗಿನ ಕತ್ತಲೆ ಹೋಯ್ತು, ಒಳಗಿನ ಕತ್ತಲೆ ಹಾಗೆ ಇರುತ್ತದೆ. ಅದರಿಂದ ಸೂರ್ಯ ಅಪೇಕ್ಷೆಯ ಉತ್ಕರ್ಷಸ್ಯ ಸತ್ವ ವಿಜಯಂತೆ ಇತಿ ಉಪಪನ್ನಂ. ಪರಮಾತ್ಮ ಶೋಭಿಸ್ತಾ ಇದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಹೇಗೆ ಸರ್ವೋತ್ತಮ? ಹಾಗೆಂದ್ರೆ ಈ ರೀತಿಯಾಗಿ ನೋಡಿ, ಸೂರ್ಯನಿಗಿಂತ ಉತ್ತಮ. ಹೇಗೆ? ಸೂರ್ಯ ಹೊರಗಿನ ಕತ್ತಲೆಯನ್ನು ಮಾತ್ರ ಪರಿಹಾರ ಮಾಡ್ತಾನೆ, ಆದರೆ ವೇದವ್ಯಾಸರ ಉಗುರು ಅದು ಒಳಗಿನ ಕತ್ತಲೆ ಹೊರಗಿನ ಕತ್ತಲೆ ಎರಡನ್ನು ಕೂಡ ನಾಶ ಮಾಡ್ತಾ ಇದೆ. ಅದರಿಂದ ಸೂರ್ಯನಿಗಿಂತಲೂ ಉತ್ತಮ. ಹಾಗೆ ಅಂತ ನೋಡಿ, ನವಮಂ ರವಿಂ, ಅದು ಉದಯಿಸುವ ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಅಂತ. ಉದಯಿಸುವ ಸೂರ್ಯ ಹೇಗಿರ್ತಾನೆ? ಕೆಂಪಾಗಿ ಇರ್ತಾನೆ ನೋಡಿ. ಅದರಿಂದ ನಖಾನಾಂ ಅರುಣಕಾಂತಿಮತ್ವ ಮುಕ್ತಂ ಭವತಿ, ಅದು ಸ್ವಲ್ಪ ಕೆಂಪಾಗಿ ಇರುತ್ತದೆ ಹಾಗೆ ಅಂತಲೂ ಕೂಡ ಹೇಳಿದಂತೆ ಆಯಿತು. ನೋಡಿ, ಉದಯಿಸುವ ಸೂರ್ಯನಂತೆ ಇದೆ ಹಾಗೆಂದರೆ ಎರಡು ಬಂತು, ಒಂದು ತಮಸ್ಸಿನ ನಾಶ ಮತ್ತು ಕೆಂಪು ಬಣ್ಣದಾಗಿ ಇರುತ್ತದೆ ಹಾಗೆ ಅಂತ. ಸ್ವಲ್ಪ ಕೆಂಪಾಗಿ ಇರುತ್ತೆ ಉದಯಿಸುವ ಸೂರ್ಯನಂತೆ ಅಂತ ಎರಡನ್ನು ಇಟ್ಕೋಬೇಕು ಅಂತ. ನನು ಕೇವಲಮೇವ ವೈಷ್ಣವಂ ಶ್ರಿತವಂತಃ ಪದಮಾತ್ಮರೋಚಿಷಾ ತಮಸೋಪ್ಯುಭಯಸ್ಯ ನಾಶಕ ವಿಜಯಂತೆ ನಖರಾನವಂ ರವಿಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.